ಬೆಂಗಳೂರಿನಲ್ಲಿ ಒಡಿಶಾ ಶಾಸಕರ ಆಪರೇಷನ್ಗೆ ಯತ್ನ ನಡೆದಿದೆಯಾ? ಖಾಲಿ ಚೆಕ್ ಸಮೇತ ಸಿಕ್ಕಿಬಿದ್ದಿದ್ದಾರೆ ಒಡಿಶಾ ಮುಖಂಡರು. ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆಪರೇಷನ್ ಯತ್ನ ಆಗಿದೆ. ಬೆಂಗಳೂರಲ್ಲಿ ಒಡಿಶಾ ಶಾಸಕರ ಆಪರೇಷನ್ಗೆ ಪ್ರಯತ್ನ ನಡೆದಿದ್ದು ಒಡಿಶಾ ಮುಖಂಡರು ಇದೀಗ ಖಾಲಿ ಚೆಕ್ ಸಮೇತವಾಗಿ ಸಿಕ್ಕಿಬಿದ್ದಿದ್ದಾರೆ. ರಾಜ್ಯಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಆಪರೇಷನ್ ಪ್ರಯತ್ನ, ಇಬ್ಬರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಆಪರೇಷನ್ ಕಮಲಕ್ಕೆ ಪ್ರಯತ್ನ ಆಗಿತ್ತು ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸುರೇಶ್ ಅನ್ನುವರ ಹೆಸರಿನಲ್ಲಿ ರೂಮ್ ಬುಕ್ ಆಗಿದೆ ಅನ್ನೋದನ್ನ ಕೂಡ ಅವರು ಹೇಳಿದ್ದಾರೆ. 5 ಕೋಟಿಯ ಆಫರ್ ಅನ್ನ ನೀಡಿ ಶಾಸಕರನ್ನ ಭೇಟಿಯಾಗಿದ್ದಾರೆ. ಅವರ ಕುದುರೆ ವ್ಯಾಪಾರಕ್ಕೆ ನಮ್ಮ ಶಾಸಕರು ಒಪ್ಪಿಲ್ಲ. ಒಟ್ಟು 4 ಜನರಿದ್ರು, ಇಬ್ಬರನ್ನ ನಮ್ಮವರೇ ಹಿಡಿದಿದ್ದಾರೆ. ಪೊಲೀಸರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೇವೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಪರೇಷನ್ ಕಮಲದ ಪ್ರಯತ್ನ ಇಲ್ಲಿ ನಡೆದಿದೆ ಅನ್ನೋದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಬ್ಬರನ್ನ ನಮ್ಮವರೇ ಹಿಡಿದಿದ್ದಾರೆ. ಈಗಾಗಲೇ ಪೊಲೀಸರಿಗೂ ಕೂಡ ನಾವು ದೂರನ್ನ ಕೊಟ್ಟಿದ್ದೇವೆ. ಪೊಲೀಸರು ಕಾನೂನು ರೀತಿ ಕ್ರಮವನ್ನ ಕೈಗೊಳ್ತಾರೆ ಅಂತ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖಾಲಿ ಚೆಕ್, ಬ್ಲ್ಯಾಂಕ್ ಚೆಕ್ ಸಮೇತವಾಗಿ ಸಿಕ್ಕಿ ಬಿದ್ದಿರೋದನ್ನ ನೀವಿಲ್ಲಿ ಅಲ್ಲಿ ಆ ಒಂದು ಫೋಟೋವನ್ನ ಕೂಡ ನೀವು ನೋಡಬಹುದು. ಆಪರೇಷನ್ ಕಮಲ ಇಲ್ಲಿ ಆಗಿದೆ ಅನ್ನುವಂತಹ, ಅಂದ್ರೆ ಪ್ರಯತ್ನ ನಡೆದಿದೆ ಅನ್ನೋದನ್ನ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ರೀತಿಯಾದಂತಹ ಯತ್ನದೊಂದು ಆರೋಪ ಕೇಳಿ ಬಿದ್ದಿದ್ದು ಚೆಕ್ ಸಮೇತವಾಗಿ ಸಿಕ್ಕಿ ಬಿದ್ದಿದ್ದಾರೆ ಮುಖಂಡರು. ಸುರೇಶ್ ಅನ್ನೋರಂತಹ ಹೆಸರಿನಲ್ಲಿ ಈಗ ರೂಮ್ ಕೂಡ ಬುಕ್ ಆಗಿತ್ತು. 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟ್ರಾಯಪುರ ಸುರೇಶ್ ಅನ್ನೋ ಹತ್ರ ಬುಕ್ ಮಾಡಿಸಿದ್ದಾರೆ. ಆನ್ಲೈನಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ MLA ಮೀಟ್ ಮಾಡಿದ್ದಾರೆ. ಒಬ್ಬನ ತಲಾಕೊಂಡಿದ್ದಾರೆ. MLA ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಒಂದು ಓಟ್ಗೆ ಅಂತ ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಕುದುರೆ ವ್ಯಾಪಾರ, ಅವರು ಕುದುರೆ ವ್ಯಾಪಾರಕ್ಕಿಲ್ಲ ಅಂತ ಹೇಳಿದ್ದಾರೆ. ಇದನ್ನು ಚೆಕ್ಕನ್ನು ಎಲ್ಲ ಸೀಸ್ ಮಾಡ್ತಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಫೈಲ್ ಮಾಡ್ತಾ ಇದ್ದಾರೆ. ಮುಂದೆ ಕಾನೂನು ಏನಿದೆ ಅದು ಕ್ರಮ ಕೈಗೊಂಡೇ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನಿದು ಬ್ಲ್ಯಾಂಕ್ ಚೆಕ್ ರಹಸ್ಯ, ಆಪರೇಷನ್ ಕಮಲದ ಯತ್ನ ಆಗಿತ್ತಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ನಡೆದಿತ್ತು? ಏನು ಆಪರೇಷನ್ ಕಮಲ ನಡೆದಿದೆ ಎನ್ನಲಾದಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನವಿತಾ ಜೈನ್. ಯಾಕಂತ ಹೇಳಿದ್ರೆ ಆಪರೇಷನ್ ಕಮಲ ಭೀತಿಯಿಂದಲೇ ಒಡಿಶಾದ ಕಾಂಗ್ರೆಸ್ ಶಾಸಕರನ್ನ ಕರ್ನಾಟಕದಕ್ಕೆ ಕರೆತರಲಾಗಿತ್ತು. 8 ಮಂದಿ ಕಾಂಗ್ರೆಸ್ ಶಾಸಕರನ್ನ ಏನು ಕರ್ನಾಟಕಕ್ಕೆ, ಅದರಲ್ಲೂ ಕೂಡ ಬೆಂಗಳೂರಿಗೆ ಕರೆತಂದಿರತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಇದೀಗ ಅವರ ಒಂದು ತವರು ಜಿಲ್ಲೆ ರಾಮನಗರದ ಬಿಡದಿಯಲ್ಲಿರ್ತಕ್ಕಂಥ ವಂಡರ್ಲಾ ರೆಸಾರ್ಟ್ನಲ್ಲಿ ಅವರನ್ನ ಹಿಡಿದಿಟ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅವರು ಇರ್ತಕ್ಕಂಥ ಒಂದು ಲೊಕೇಶನ್ ಅನ್ನ ಆಧರಿಸಿ ಕರ್ನಾಟಕಕ್ಕೆ ಆಗಮಿಸಿರ್ತಕ್ಕಂಥ ಏನು ಒಡಿಶಾ ಮೂಲದ 4 ಉದ್ಯಮಿಗಳು ಅವರು ಏನು ಬ್ಲ್ಯಾಂಕ್ ಚೆಕ್ ಸಮೇತ ಬಂದಿದ್ದಾರೆ ಅಂತ ಹೇಳಲಾಗ್ತದೆ. ಅವನು ಬ್ಲ್ಯಾಂಕ್ ಚೆಕ್ ಅಂದ್ರೆ ಹಲವು ಹಣದ ಆಮಿಷಗಳನ್ನ ಒಡ್ಡಿ ಬ್ಲ್ಯಾಂಕ್ ಚೆಕ್ ಅನ್ನ ನೀಡ್ತೀವಿ ಎನ್ನುವಂತ ಒಂದು ಆಮಿಷವನ್ನ ಒಡ್ಡಿ ಅವರನ್ನ ಆಪರೇಷನ್ ಕಮಲಕ್ಕೆ ಒಳಗಾಗುವಂತೆ ಒಂದು ಏನು ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳುವಂತೆ ಬಿಜೆಪಿಗೆ ಏನು ಮತ ಚಲಾಯಿಸುವಂತೆ ಒಂದು ಒತ್ತಡವನ್ನು ಏರ್ತಾ ಇದ್ದಾರೆ ಎನ್ನುವಂತ ಒಂದು ನಿಟ್ಟಿನಲ್ಲಿ ಆರೋಪವನ್ನು ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಆ 4 ಏನು ವ್ಯಕ್ತಿಗಳು ಒಡಿಶಾ ಮೂಲದಿಂದ ಬಂದಿದ್ರೆ ಅವರನ್ನು ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರನ್ನ ಸೆರೆ ಹಿಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಇನ್ನಿಬ್ಬರು ಏನು ಪರಾರಿಯಾಗಿದ್ದಾರೆ ಅಂತ ಹೇಳಲಾಗ್ತದೆ. ಈ ಸಂಬಂಧವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಹೌದು ಆಪರೇಷನ್ ಕಮಲ ಮಾಡುವಂತ ಒಂದು ಪ್ರಯತ್ನ ನಡೆದಿದೆ, ನಮ್ಮ ಶಾಸಕರಿಗೆ ಆಮಿಷವನ್ನು ಒಡ್ಡುವಂತ ಒಂದು ಪ್ರಯತ್ನ ಆಗಿದೆ. ಹೀಗಾಗಿಯೇ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಅವರನ್ನು ಹಿಡಿದಿದ್ದಾರೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಹೇಳಲಾಗ್ತದೆ. ಸೊ ಇದು ಎಲ್ಲ ಒಂದ್ ಕಡೆಯಾಗಿ ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಒಂದು ಆಮಿಷ ಒಡ್ಡುವಂತ ಒಂದು ಪ್ರಯತ್ನ ನಡೆದಿದೆ ಅಂತ ಹೇಳಲಾಗ್ತದೆ. ಎಲ್ಲ ಒಂದ್ ಕಡೆಯಾಗಿ ಇದೀಗ ಕಾಂಗ್ರೆಸ್ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವಂತ ಒಂದು ಎಲ್ಲಾ ಸಾಧ್ಯತೆಗಳಿದಾವೆ. ಯಾಕಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಡಿಕೆ ಶಿವಕುಮಾರ್ ಅವರು ಗುಜರಾತ್ನ ಕೆಲ ಶಾಸಕರನ್ನ ಇಲ್ಲಿಗೆ ಕರೆತಂದಂತಹ ಸಂದರ್ಭದಲ್ಲಿ ಅವರಿಗೆ ಏನು ಸಿಬಿಐ ದಾಳಿ ನಡೆದಿತ್ತು, ಮತ್ತೊಂದು ಕಡೆಗೆ ಇಡಿ ದಾಳಿ ನಡೆದಿತ್ತು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಒಂದು ಆರೋಪ. ಸೊ ಹೀಗಾಗಿಯೇ ಡಿಕೆ ಶಿವಕುಮಾರ್ ಅವರು ಈ ಎಲ್ಲಾ ಸವಾಲುಗಳ ನಡುವೆ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಹಿಡಿದಿಟ್ಕೊಂಡು ಪಕ್ಷದ ನಿಷ್ಠೆಯನ್ನ ಮೆರಿತಾ ಇದ್ದಾರೆ ಅನ್ನುವಂತ ಒಂದು ಸಂದೇಶವನ್ನ ಇವತ್ತು ಡಿಕೆ ಶಿವಕುಮಾರ್ ಅವರು ರವಾನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.